ಮೇಡಮ್ ಹೆಂಗಿದೆ ನಮ್ಮಿಬ್ರು ಜೋಡಿ? ಸೂಪರ್ ಕಣ. ಸ್ಟೇಜ್ ತುಂಬ್ಕೊಂಡ್ಬಿಡ್ತು ಕಣ. ಎಲ್ರು ಹೇಳ್ತಿದ್ರು ನನಗೆ ಲೈಫಲ್ಲಿ ಮದ್ವೆ ಅನ್ನೋದೇ ಆಗಲ್ಲ ಅಂತ. ಆದ್ರೆ ಎಂತ ಬ್ಯೂಟಿಫುಲ್ ಹುಡುಗನ ಮದ್ವೆ ಆಗಿದ್ದೀನಿ ಅಂದ್ರೆ ಮುಟ್ಟಿ ಸ್ಯಾನಿಟೈಸರ್ ಹಾಕ್ಬೇಕು, ಸ್ಯಾನಿಟೈಸರ್ ಹಾಕಿ ಮುಟ್ಬೇಕು ಅಂತೆ. ಇವಳು ಕಣ್ಣ 40 ಸಲ ನೋಡ್ದೆ, ಇವಳು ಕೂದಲ 45 ಸಲ ನೋಡ್ದೆ, ಇವಳು ಕೆಳಗಡೆ ಇರೋ ಕಾಲ್ ಬೆರಳಿಂದ ತಲೆ ಕೂದಲವರೆಗೂ ಇಂಚಾಗಿ ಪರೀಕ್ಷೆ ಮಾಡಿ ನೋಡ್ದೆ. ಆದ್ರೆ ಮುಕ್ಕೊಂಡು ನೋಡ್ಲಿಕ್ಕೆ ಆಗಿಲ್ಲ ಮೇಡಮ್. ಕೊರೋನಾ ಮಾಸ್ಕ್ ಹಾಕಿದ್ದಾಳೆ. ಇನ್ನೊಂದರ ಮಾಡೋದು ಸರಿಯಲ್ಲ. ಪ್ರಾಕ್ಟಿಕಲ್ ಚಾರ್ಜ್ ಆಗಿದೆ. ಆಯುಧ ಶುರು ಮಾಡ್ತೀನಿ ಅಂತೆ. ಇದು ಭಯ ಆಗ್ತಿದ್ಯಾ? ಭಯ ಪಡ್ಬೇಡ, ನಾನು ಏನು ಮಾಡಲ್ಲ. ಸರಿ, ಅಮ್ಮನ ಹತ್ರ ಹೋಗ್ತೇನೆ. ಮೇಡಮ್ ಅದೊಂದು ಹೆಂಗ್ ಕೇಳು ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್. ಅದೇ ಏನು ಕೇಳ್ಬೇಡ, ಕೈ ಹಿಡ್ಕೋ. ಅಲ್ಲ ಸ್ಟಾರ್ಟಿಂಗ್ ಪ್ರಾಬ್ಲಮ್. ಅದು ಒಂದ್ಸಲ ಕೈ ಹಿಡ್ಕೋ. ಹಿಡ್ಕೋತೀನಿ. ಫಸ್ಟ್ ಟೈಮಾ? ಇಲ್ಲ, 100 ಸಲ ಆಗಿದೆ. Oh my God, madam, 100 times. What is this nonsense? ಏನು ಊಟ ಊಟ ಅಂತೆ ಜಗಣ್ಣ? ಇವತ್ತು ನಾನು ಊಟ ಮಾಡಿಸ್ತೀನಿ ನೋಡಿ, ಜನ್ಮ ಕಾಲ ಕಳು ಮರಿಬಾರ್ದು. ಮೇಡಮ್ ಏನೋ ಕರೆಂಟ್ ಪಾಸ್ ಆಗ್ತಿದೆ. ಫಸ್ಟ್ ಡೇ ನನ್ನ ಹೆಂಡತಿ ಮುಖ ನೋಡೇ ಹೇಳ್ತೀನಿ. ಯಾರೋ ಕಳ್ಸನ್ ಪಕ್ಕ ಬಂದಿದ್ದಾನೆ, ಯಾರೋ ಕಳ್ಸನ್ ಪಕ್ಕ ಬಂದಾನೆ. ಆಸಾ ಆಸಾ ಇಲ್ಲೇ ಇದೀನಲ್ರಿ. ನನ್ನ ಹೆಂಡತಿದೆ ವಾಯ್ಸು. ಆಸಾ ರೀ ಆಸಾ ರೀ ಆಸಾ ಹೇಳ ಮೇಲೆ ಯಾಕ್ರಿ ಬೆಳಗ್ಗೆ ಕತ್ತೆ ಗೊತ್ತಾಗ್ತಿದ್ದೀರಾ? ಏನಾಯ್ತು? ಮೀಸೆ ಗಟ್ಟ ರೀ ಗೊತ್ತಾಗೋಯ್ತಾ? ಎಲ್ಲ ಗೊತ್ತಾಯ್ತು. ಮೊದ್ಲು ಮೀಸೆ ಗಟ್ಟ ಕತೆ ಅಂತ ಹೇಳು. ರೀ ಅದು ಹಾರ್ಮೋನ್ ಇನ್ಬ್ಯಾಲೆನ್ಸ್. ಹಾರ್ಮೋನಿಯಂ ಪ್ರಾಬ್ಲಮ್ ಅಂದ್ರೆ ಅರ್ಜುನ್ ಜನ ಹೋಗಿ ರಿಪೇರ್ ಮಾಡ್ಕೊಂಡು ಬರ್ಬೇಕು. ಅದು ಆಗಲ್ಲ. ಆಗು ಇಲ್ಲ, ಈಗ ನಿನ್ನ ಹತ್ರನೇ ಮಾತಾಡುದು. ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ. ಹಲೋ ಹಲೋ ಅತ್ತ ನಮಸ್ತೆ. ಹೇಳಿ ಹೇಳಿ ಅಂದ್ರೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೊಟ್ಟೆಗೇನ್ ತಿಂತೀರಾ? ಅನ್ನ ಸಾರು ಮುದ್ದೆ. ಒಂದ್ ಕೆಲಸ ಮಾಡಿ, ಹೇಳಿ. ಒಂದು ಉಂಡೆ ಸಗಣಿ ತಗೊಳ್ಳಿ, ತಗೊಂಡೆ, ಬಲಗೈಗೆ ಹಾಕಿ ಹಾಕೊಂಡೆ, ಚೆನ್ನಾಗಿ ತಟ್ಟಿ ತಟ್ಟದೆ, ಚಿಕ್ಕ ಪೀಸ್ ತೆಗೆದು ತುಪ್ಪ ಕಂಡು ತಿನ್ಕೊಳ್ಳಿ. ಅಳಿ ಅಂದ್ರಿ ಹೊಟ್ಟೆಗೆ ಏನ್ರಿ? ಅನ್ನ ತಿಂತೀರಾ ಅಲ್ಲ ಸಗಣಿ ತಿಂತೀರಾ? ಫೋನ್ ಕಟ್ ಮಾಡೋ ಸಲ ಮನೆ ಇರ್ಬೇಕು ಅಷ್ಟೇ. ಏನೇ ಇದು? ತೆಗೆದು ತೋರಿಸ್ಬೇಡ ಅಂದ್ರು ತೋರ್ಸೇ ಬಿಟ್ಟಿದೆಯಲ್ಲಿ. ಅಮ್ಮ ನಾನೇನ್ ಬೇಕಂತ ತೋರ್ಸ್ಲಿಲ್ಲ, ಅವರೇ ತೆಗೆದು ನೋಡಿದ್ರು. ಏನ್ರಿ ಮಿಸಗಟ್ಟಕತ್ತ? ಏನಾಯ್ತ್ರಿ? ಇವಳು ನನ್ನ ರೂಮಿಗೆ ಬಂದ್ಲ. ನಾನ್ ಫುಲ್ ಮೂಡಲ್ಲಿ ತೆಗಿ ಅನ್ನ, ಅವಳು ತೆಗಿಯಲ್ಲ ಅಂತ್ಲ. ನಾನು ಫುಲ್ ಮಾಡಲ್ಲ, ನೀನ್ ತೆಗಿಲ್ಲ ನಾನ್ ತೆಗಿತಿಲ್ಲ ಅಂದ. ಹಿಂಗ್ ಕೈ ತೆಗ್ದೆ ನೋಡಿ. ಓಕೆ, ಸೂಪರ್ ಆಗಿತ್ತು ಈ ಬೌಂಡ್ರಿ. ಏನಂತೀರಾ? ಅಲ್ಲ, ಮಾಸ್ಕ್ ಇಂದ ಏನೆಲ್ಲ ಉಪಯೋಗ ಇದೆ ಅಂತ ಗೊತ್ತಿತ್ತು, ಆದ್ರೆ ಈ ತರನೂ ಬಳಸ್ಬೋದು ಅಂತ ಈ ಆಕ್ಟ್ ನೋಡಿದ್ಮೇಲೆ ಗೊತ್ತಾಯ್ತು. ಸೀದಾ ರಕ್ಷಿತಾಂಬೆ ಹತ್ರ ಹೋಣ. ರಕ್ಷಿತಾಂಬೆ, ತುಂಬಾ ಇಷ್ಟ ಆಯ್ತು ನನಗೆ ನಿಜ ಇಲ್ಲ, ಸೂರಜ್ ಮಿಂಚು ತುಂಬಾ ಮಿಸ್ ಮಾಡ್ಕೊಂಡಿದ್ದೆ. ನಂಗೆ ಇವ್ರು ಜನರಲ್ ಆಗಿ ತುಂಬಾ ಇಷ್ಟ, ಡಾನ್ಸ್ ಮಾಡೋದೇ ತುಂಬಾ ಇಷ್ಟ ಇವರಿಬ್ರು ನನಗೆ. ಅದು ಇವತ್ತು ಸ್ಟೇಜ್ ಮೇಲೆ ನೋಡಿ ನಂಗೆ ನಿಜವಾಗ್ಲೂ ಖುಷಿ. ಎಕ್ಸಲೆಂಟ್ ಎಕ್ಸಲೆಂಟ್. ದೇ ಲುಕ್ ಸೋ ಗುಡ್ ಟುಗೆದರ್ ಅಂತ ಅನ್ಸಲ್ಲ ನನಗೇನ್ ಗೊತ್ತಾ, ಆಕ್ಚುಲಿ ನೀವು ಡಾನ್ಸ್ ಮಾಡೋದು ನಾವು ತಮಾಷೆಗೆ 1000 ಹೇಳ್ಬೋದು ನಗಕ್ಕೋಸ್ಕರ. ಅವನೇ ಸೀರಿಯಸ್ ನೋಟ್. ನಿಮ್ಮಿಬ್ಬರ ಟೈಮಿಂಗ್, ನಿಮ್ಮಿಬ್ಬರ ಎನರ್ಜಿ ಹೆಂಗೆ ಅಂತಂದ್ರೆ ನಿಮ್ಮ ಒಂದು ಟ್ರಾನ್ಸ್ಫಾರ್ಮರ್ ಇದ್ದಂಗೆ. ನಿಮ್ಮ ಎನರ್ಜಿಯಿಂದ ನಾವು ತಗೊಂಡು ನಮಗೆ ಎನರ್ಜಿ ಬರಬೇಕು, ಅಷ್ಟು ಎನರ್ಜಿ ಇದೆ ನಿಮ್ಮಿಬ್ಬರಲ್ಲಿ. ಬೋತ್ ಆಫ್ ಯು ಮೇಕ್ ವಂಡರ್ಫುಲ್ ಡಾನ್ಸಿಂಗ್ ಪೇರ್. ಓಕೆ, ಎಸ್, ಟೀಮ್ ಓನರ್ ಯೋಗರಾಜ್ ಭಟ್ ಸರ್. ಕೊಪ್ಪಿಂದ ಎದ್ದ ಹುಡುಗಿರ ಹತ್ರ ಮಾತಾಡಿ ಸಖತ್ತ ಗೇರ್ ಹಾಕಿ ಎಬ್ಸ್ತಾಗ ಗಾಡಿ. ಅದು ಅವನು ಮೊದಲಿಗೆ ಮಂಗಳೂರಿಂದ ಬಂದು ವೇದಿಕೆಯಲ್ಲಿ ಒಂದು ಆಡಿಷನ್ ಫುಟೇಜ್ ನೋಡಿದಾಗಲೇ ಅನ್ಸಿತ್ತು ಅವನಿಗೆ ಒಂದು ಶೋನ ಶುರು ಮಾಡ್ಬೇಕಾದ್ರೆ ಒಂದು ಕರೆಕ್ಟಾಗಿ ಆಡಿಯನ್ಸ್ ಜೊತೆಗೆ ಒಂದು ಬೆಸಿತಾನೆ, ಏನೋ ಒಂದು ಕೊಕ್ಕೆ ಹಾಕ್ತಾನೆ ಆಡಿಯನ್ಸ್ಗೆ. ಅದು ಇದೆ ಅವನಿಗೆ. ಖುಷಿ ಆಯ್ತಪ್ಪ, ನಿನ್ನ ಎಬಿಲಿಟಿಗೆ ಒಂದು ರಾಯಲ್ ಸಲ್ಯೂಟ್.
ಮಿಂಚು ಅವರಿಗೆ ಡ್ಯಾನ್ಸ್ ಮಾಡಿ ಅಂದ್ರೆ ಮುಗೀತಲ್ಲಿಗೆ ಅಷ್ಟೇ. ಕತೆ, ಅದು ಹಿಟ್ ಅಂತಾನೆ. ಪ್ರಪಂಚ ಮರ್ತು ಬಿಡ್ತಾಳ ಅವಳು. ಅಷ್ಟು ಖುಷಿ ಪಟ್ಟು ಆಕ್ಟ್ ಮಾಡ್ತಾರೆ. ಆಮೇಲೆ ಆ ಜೋಡಿ ಬೇರೆ ಹಿಟ್ಟು ಪೇರು. ಇನ್ನ ಇವನು ಪ್ರವೀಣ ಸೀರೆ ಉಟ್ಟಾಗೆಲ್ಲ ಅದು ಬೇಡ ಅಂದ್ರೂ ನಗು ಬರುತ್ತೆ. ಅದ್ರ ಮೇಲೆ ಒಂದು ಹೆಂಗಸಿ ಗಡ್ಡ ಮೀಸೆ ಬರೋ ಕಾನ್ಸೆಪ್ಟ್ ಇದು. ಬರೆದು ಪುಣ್ಯಾತ್ಮರು ಯಾರು, ಅವರಿಗೊಂದು ಧನ್ಯವಾದ. ಎಲ್ಲರಲ್ಲಿ ನಾನ್ ನೋಟಿಸ್ ಮಾಡಿದ್ದು, ಇವ್ರು ಬಂದ ದಿನದಲ್ಲಿ ಯಾವ ಇನೋಸೆನ್ಸ್ ಇತ್ತೋ ಅದೇ ಇನೋಸೆನ್ಸ್ ಪ್ರತಿಯೊಬ್ಬರಲ್ಲೂ ಇದೆ. ಅದು ತುಂಬಾ ಖುಷಿ ಆಗುತ್ತೆ. ಇದೊಂದೇ ಸ್ಕಿಟ್ ಅಲ್ಲೆಲ್ಲ ನಾನು ನೋಡ್ತಿರೋದು, ಪ್ರತಿಯೊಬ್ಬ ಪರ್ಫಾರ್ಮರ್ ಅಲ್ಲೂ ಆ ಇನೋಸೆನ್ಸ್ ಹಂಗೆ ಇದೆ. ಅದು ಸ್ಟೇಜ್ ಕೊಟ್ಟಿರೋ ಮುಗ್ಧತೆ ಚೆನ್ನಾಗಿತ್ತು ಕಣ, ಚೆನ್ನಾಗಿ ಮಾಡಿದ್ರು. ಜಗಣ ಅವ್ರವ್ರ ಪಾತ್ರವನ್ನು ಏನ್ ಬ್ಯೂಟಿಫುಲ್ ಆಗಿ ಮಾಡಿದ್ರು ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅವ್ರನ್ನ ಬಿಗಿನಿಂಗ್ ಡೇಸ್ ಅಲ್ಲಿ ನೋಡಿದಾಗ ಏನ್ ಆನಂದ ಆಯ್ತು ಅಷ್ಟು ಆನಂದ ಆಯ್ತು. ಇವನು ಈ ಲಾಸ್ಟ್ ಗಿರಾಕಿ ನನ್ಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಏನಾಗಿದೆ ಈ ಪಟ್ಟಣಕ್ಕೆ ಅಂತ ಎಂಟ್ರಿ ಕೊಟ್ಟವನು ಅವನು ಪಾಪ. ಈ ಪಟ್ಟಣಕ್ಕೆ ಅದು ಎಲ್ಲೋ ಮಿಸ್ ಆಗಿದ್ದ ಅವನು, ತಿರ್ಗಾ ವಾಪಸ್ ಬಂದಿದ್ಯಾ. ಅವನ ಪಕ್ಕದಲ್ಲಿರೋ ಶಿಂಗಳಿಕ ನೀವ್ ಲುಕ್ಸ್, ಅವನ ವಾಯ್ಸು ಮಾಡ್ಯುಲೇಷನ್ ಎಲ್ಲ ತುಂಬಾ ಚೆನ್ನಾಗಿದ್ದು ಉತ್ತರ ಕರ್ನಾಟಕದ್ದು. ಇನ್ನು ಅವನು ಕುಡ್ಕೊಂಡು ನನ್ನ ಪ್ರಕಾರ ಏನೋ ಗೊತ್ತಿಲ್ಲ, ಅವನ್ನ ಬೀಟ್ ಮಾಡಕ್ಕೆ ಆಗೋದಿಲ್ಲ. ಆ ಕುಡ್ಕೊಂಡ್ ರೋಲ್ ಅಲ್ಲಿ ಎಕ್ಸ್ಟ್ರಾ ಆರ್ಡಿನರಿ. ಅವ್ನು ನೋಡಿದ್ರೆ ಅವನು ಆರ್ಟಿಸ್ಟ್ ತರ ಕಾಣಲ್ಲ, ರಿಯಲ್ ಆಗಿ ಕುಡ್ಕೋದ್ ತರ ಕಾಣುತ್ತೆ. ಅಷ್ಟು ಅದ್ಭುತ ಪರಕಾಯ ಪ್ರವೇಶ. ರಿಯಲಿ ಐ ಲವ್ಡ್ ಇಟ್. ಸೂರಜ್ ಜಾಸ್ತಿ ಆಯ್ತು ಕಂದ, ಜಾಸ್ತಿ ಆಯ್ತು. ಸೂರಜ್ ಅಣ್ಣ, ಇಷ್ಟು ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರ ನಿಮಗೆ ಬಹಳ ಹತ್ರ ಅನಿಸ್ತಾ ಇದೆ? ಸಿಕ್ಕಿದ್ರೆ ಎಲ್ಲ ನಕ್ಷತ್ರನ ಹತ್ರ ಆಗುತ್ತೆ. ಮಾತಾಡಿಸಿ ಡಿಸೈಡ್ ಮಾಡು. ಹಾ, ಯುವರ್ ನೇಮ್? ಐದಾ ಐದಾ? ಐದಾ AYDA ಐರಾ? ಐದಾ? ಐದಾ? ಹಾ. And what is your name? Rihanna. Oh, Rihanna. You know my name? Yeah, What? cutie guy. ಓಕೆ, ನೆಕ್ಸ್ಟ್ ಪ್ಲೀಸ್ ಪಾಸ್. ವಾಟ್ ಈಸ್ ಯೋರ್ ನೇಮ್? Anis. Anish? Yes. Anish is there. That is Anish. ಅನೀಸ್ is there. Anish. Okay, good, nice. Okay. Your name? Pari. Hari. Pari. Hari. Hari. Pari. Pari. Oh, very nice, nice name. Your name? Sarah. Sara. ಎಷ್ಟು Sara? Melody. Melody. Even I am Melody. ಈಗ ಹಾ, ನೋಡಪ್ಪ, ಅವ್ರ ಹೆಸರು ಮೇಲ್ ನೋಡಿ, ನೆಲ ನೋಡಿ. ಇವರು ಪಕ್ಕದಲ್ಲಿ ನೋಡಿ, ನೆಲ ನೋಡಿ. ನೆಲ ನೋಡಿ. ಹಾ. ಇವರು ಪರಿ, ಹಾ, ಪರಿ. ಇವರು ಐದ. 5, 6, 7. ಯಾವ್ದಪ್ಪ ನಿಂದು? ಏ, ನಿಂಗೆ ಯಾರೋ ಕ್ಯೂಟಿ ಗಾಯ್ ಅಂತ ಕರ್ದಿದ್ದು? ಅವ್ರು ಹೆಸರೇನು ಅವಳದು? ರಿಹಾನಾ. ಆ ನಿನ್ ಚಾಯ್ಸ್ ರಿಯಾನಾ? ಹಾ. ಹೋಗಿ ಮಾತಾಡ್ಸು. ಐ ಈಸ್ ಲೈಕಿಂಗ್ ಯು.